ಅಲ್ಲ ಅದು ಬೇರೆ ಸರ್, ಅದು ಪಾರ್ಟ್ 2. ಅದು ನಾವು ಕೇಳ್ತಿರೋದು ನೀವು ಮಾಡಿರೋ ಸಿನಿಮಾ. ನಮ್ಮ ವಾದ ಇಷ್ಟೇ, ಸಿನಿಮಾ ಪೂರ್ತಿ ದರ್ಶನ್ ಅವರು ಹಾಗೂ ರೇಣುಕಾಸ್ವಾಮಿ ಕೊಲೆ ಸುತ್ತ ತಿರುಗುತ್ತೆ ಅಂತ. ನೀವು ಅಲ್ಲ ಅಂತ ಹೇಳಿ ಅಲ್ಲ ಸರ್, ನೀವು ಸಿನಿಮಾ ನೋಡಿ ಅಲ್ಲ ಸರ್. ಸರ್ ಹೌದು ಅಲ್ಲ ಅನ್ನೋದಕ್ಕಿಂತ ಮುಂಚೆ ತಾವು ಸಿನಿಮಾ ನೋಡಿ, ಸಿನಿಮಾ ನೋಡ್ದಲ್ಲೇ ನೀವು ಯಾವುದೋ ಒಂದು ಪ್ರಿಸಂಪ್ಷನ್ ಅಲ್ಲಿ ಈ ತರ ಇದೆ ಪ್ರಿಸಂಪ್ಷನ್ ಕ್ರಿಯೇಟ್ ಮಾಡಿದ್ದು ನೀವೇ ಅಲ್ಲ ಸರ್. ಬಿಟ್ರೆ ಸಾಂಗು, ಪೋಸ್ಟರ್, ಟೀಸರ್ ಗಳೆಲ್ಲ ಕೂಡ ಹಂಗೆ ಕ್ರಿಯೇಟ್ ಮಾಡ್ಬಿಟ್ಟು ತನುಷ್ ಅವರು ಮಾತಾಡ್ತಿಲ್ಲ. ಯಾಕೋ ನನಗೆ ಇಲ್ಲ ಮಾತಾಡ್ತಿಲ್ಲ, ಕಾಂಟ್ರವರ್ಸಿ ಅಲ್ಲ, ನಿಮಗೆ ಪರ್ಸನಲಿ ಕಾಂಟ್ರವರ್ಸಿ ಮತ್ತೆ ಜಾಸ್ತಿ ಆಗಿಬಿಡುತ್ತೆ ಅಂತ. ಇಲ್ಲ ಸರ್, ಆ ತರದೆಲ್ಲ ಏನಿಲ್ಲ. ನೀವು ಕತೆ ಹೆಂಗೆ ಸರ್? ಕತೆ ದರ್ಶನ್ ಅವ್ರ ಸ್ಟೋರಿನ ಅಲ್ವಾ ಇದು? ಅಲ್ಲ ಕತೆ ನಾವ್ ಹೇಳೋದಕ್ಕಿಂತ ಸರ್, ಸಿನಿಮಾ ಥಿಯೇಟರ್ ಅಲ್ಲಿ ಸರ್ ನಿಮ್ಗೆ ಕತೆ ಡೈರೆಕ್ಟರ್ ಕತೆ ಹೇಳ್ತಾರಲ್ಲ ಸರ್. ನೋಡಪ್ಪ 2024 ಜೂನ್ ಅಲ್ಲಿ ಒಂದು ಕೊಲೆ ಆಗುತ್ತೆ, ಆಮೇಲೆ ಇಲ್ಲಿ ಸಿಗುತ್ತೆ, ಆಮೇಲೆ ಅಲ್ಲ ನಿಮ್ಗೆ ಹಂಗೆ ಹೇಳಿದ್ರೆ ಹೆಂಗ್ ಹೇಳಿದ್ರು? ಇಲ್ಲ ಆತರ ಏನ್ ಹೇಳಿಲ್ವಲ್ಲ. ಆತರ ಹೇಳಿದ್ರೆ ನಾವು ಒಪ್ಕೋತಾ ಇರಲಿಲ್ಲ, ಮಾಡ್ತಾನೆ ಇರಲಿಲ್ಲ, ಜೊತೆಲಿ ಸಿನಿಮಾ ಸೇರ್ಕೊಂಡು ಮಾಡ್ತಾನೆ ಇರಲಿಲ್ಲ. ಅದ್ ಕತೆ ಏನಿರ್ಬೇಕು ಆತರ ಇದೆ ಸರ್ ನೀಟಾಗಿ. ನಾನು ಇವಾಗ ಎಲ್ಲ ರಿವೀಲ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ನಾಳೆ ದಿವಸ ಥಿಯೇಟರ್ಗೆ ಯಾರು ಹೋಗ್ತಾರೆ ಸರ್? ನಿಮ್ಮ ಬಾಡಿ ಅಪಿಯರೆನ್ಸ್ ಹಂಗೆ ಇದೆ ಸಿನಿಮಾದಲ್ಲಿ. ದರ್ಶನ್ ಅವ್ರ ಫ್ಯಾನ್ಸ್ ಹೆಂಗೆ ಹೊಡೆಯಕ್ ಹೋದಾಗ ಮಾಡಿ ಆತರ ಹೇಳ್ತಾರೆ. ಆಮೇಲೆ ಸಿನಿಮಾದಲ್ಲಿ ಶೀಲಾ ಗೌಡ ಅನ್ನೋ ಪಾತ್ರ ಇದೆ, ಲಕ್ಷ್ಮಿ ಅನ್ನೋ ಪಾತ್ರ ಇದೆ. ಎಲ್ಲಿಂದ ಬಂತು ಸರ್ ಇವೆಲ್ಲ? ಹೆಂಗ್ ನಾನು ಅದನ್ನ ಬೇಕು ಅಂತ ಮಾಡಿಲ್ಲ. ಅದು ಮೋಸ್ಟ್ಲಿ ಆತರ ಅನ್ಸ್ತಾ ಇರ್ಬೋದು. ನನ್ನ ಬಾಡಿ ಲ್ಯಾಂಗ್ವೇಜ್ ಅದೇ ತರ ಇದೆ. ನನ್ನ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ನಾನು ಮಾಡಿರೋದು ಸರ್. ಅಲ್ಲ ಇರ್ಬೋದು, ಬಟ್ ನೀವು ಆತರ ಇಮಿಡಿಯೇಟ್ ಮಾಡಿದಿರ? ಇಲ್ಲ ಸರ್, ನಾನು ಇಮಿಡಿಯೇಟ್ ಮಾಡಿಲ್ಲ. ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸರ್. ನಿಮ್ಮ ನಟನೆಗೇನು ಇಲ್ಲ ಸರ್, ಅದ್ಭುತವಾಗಿ ಮಾಡಿದ್ರಿ. ಟೀಸರ್, ಸಾಂಗು, ನಟಿ ಎಲ್ಲವೂ ಅದ್ಭುತನೇ. ಬಟ್ ನೀವು ಇರೋ ಸತ್ಯನ ಮರೆ ಮಾಡ್ತಿದ್ರ ನಮ್ಮ ವಾದ. ಸಿನಿಮಾ ದರ್ಶನ್ ಅವ್ರ ಸ್ವಂತ ನಡೀತಾ ಐತೆ ಅನ್ನೋದು ವಾದ. ನೀವು ಅದು ಒಪ್ಕೊಳಕ್ ರೆಡಿ ಇಲ್ಲ. ಹೇಗೆ ತಿರ್ಗಾ ಸಿನಿಮಾ ರಿಲೀಸ್ ಆದ್ಮೇಲೆ ನೋಡಿ, ಸಿನಿಮಾ ರಿಲೀಸ್ ಆದ್ಮೇಲೆ ನೋಡಿ, ಹೆಂಗೆ ಅದು ಇಲ್ಲದೆ ಇರೋದು ಹೆಂಗ್ ಸರ್ ಒಪ್ಕೊಳ್ಳೋದು? ಅಲ್ವಾ ಸರ್? ಹಂಗಾರೆ ಅಲ್ಲ ಇಲ್ವಾ ಅಂದ್ರೆ ನಿಮ್ಮ ಅಸಂಪ್ಷನ್ ಬೇರೆ ತರ ಇದೆ ಸರ್. ಇದು ಕತೆ ಇಲ್ವಾ? ನೀವು ಹೆಂಗೆ ಗೊತ್ತಾ ಸರ್? ಕತೆ ಇಲ್ವಾ ಸರ್? ಇವಾಗ ನಮ್ಮನ್ನ ಡ್ರ್ಯಾಗ್ ಮಾಡ್ತಾ ಇದೀರ ಅಷ್ಟೇ ಸರ್. ಡ್ರ್ಯಾಗ್ ಅಲ್ಲ ಸರ್, ಇವಾಗ ಸೀರಿಯಸ್ಲಿ ಅದೇ ಮಾಡ್ತಾ ಇರೋದು. ಅಲ್ಲ ಸರ್, ಈಗ ನೀವು ಹೇಳಿ ಸರ್, ಸಿನಿಮಾ ಕತೆ ಹೌದಾ ಅಲ್ವಾ? ಅಲ್ಲ ಸರ್, ನಾನು ಇವಾಗ ಏನು ಕತೆ ಅಂತ ನಾನು ಇಲ್ಲೇ ಕೂತ್ಕೊಂಡು ಎಲ್ಲ ಹೇಳ್ಬಿಟ್ರೆ ನಾಳೆ ಕತೆ ಹೇಳ್ಬೇಡಿ. ಇದು ದರ್ಶನ್ ಅವ್ರ ಸಂಬಂಧಪಟ್ಟಿದ್ದ ಕತೆನ ಅಲ್ವಾ? ಇಲ್ಲ ಅಂತ ಸರ್, ನೀವು ಸಿನಿಮಾ ನೋಡಿ ಸರ್. ಸಿನಿಮಾ ನೋಡಿ ಜಡ್ಜ್ಮೆಂಟ್ ಮಾಡಿ. ಲವ ಸರ್, ಈಗ ನನಗೆ ಅನುಮಾನ ಇರೋದು, ನಿಮ್ಮ ಈ ಸಿನಿಮಾದ ಹಿಂದೆ ಯಾರೋ ಒಬ್ಬ ಪ್ರಭಾವಿ ರಾಜಕಾರಣಿ ಇದ್ದಾರೆ, ಅವರೇ ಮಾಡಿಸ್ತಾ ಇದಾರೆ ಇದನ್ನ. ಇದೆ, ಅದರಲ್ಲೂ ಇದೆ. ದರ್ಶನ್ ಅವ್ರನ್ನ ತುಳಿಬೇಕು, ಆ ಪ್ರಯತ್ನ ಮಾಡ್ತಾ ಇದ್ರಿ. ನೋಡಿ ಸರ್, ನಾನು ನನ್ನ ಸಿನಿಮಾಗೆ ಬಂದು ಕೋಟ್ಯಾಂತರ ರೂಪಾಯಿ ಕಳ್ಕೊಂಡಿದ್ದೀನಿ. ಪ್ರೊಡಕ್ಷನ್ ಮಾಡಿ ಎಲ್ಲ ಮಾಡಿ ಇವರು ನನಗಿಂತ 1:5 ಕಳ್ಕೊಂಡಿದ್ದಾರೆ. ನಾವು ಸಿನಿಮಾ ಪ್ಯಾಷನ್ ಇಟ್ಕೊಂಡು ಬಂದಿರೋದು, ಏನಾದರೂ ಇಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅಂತ ಹೇಳಿ. ನಮಗೆ ಯಾವ ಪೊಲಿಟಿಕ್ಸ್ ಸಪೋರ್ಟ್ ಇದೆ, ಬಟ್ ಪಾರ್ಲಿಮೆಂಟ್ ವಿಧಾನಸೌಧ ಯಾಕೆ ಬಂತು ಸರ್? ಹೇಳಿ, ಸಿನಿಮಾದ ಟಾಪಿಕ್ ಯಾಕೆ ಬಂತು? ದರ್ಶನ್ ಅವರು ಮುಂದೆ ರಾಜಕೀಯಕ್ಕೆ ಹೋಗ್ತಾರೆ ಅಂತ ಹೇಳ್ಕೊಂಡಿದ್ದೀರಾ? ಕ್ರೈಮ್ ನಡಿಬೇಕಾದ್ರೆ ಒಂದು ಪೊಲೀಸ್ ಸ್ಟೇಷನ್, ಒಂದು ವಿಧಾನಸೌಧ, ಒಂದು ಕೋರ್ಟ್ ತೋರಿಸ್ಬೇಡ ಅಂದ್ರೆ ಹೇಗೆ ಸರ್? ಸರ್, ಈಗ ಸಾಮಾನ್ಯ ಒಬ್ಬ ಕೊಲೆ ಮಾಡ್ತಾನೆ ರೋಡಲ್ಲಿ, ಯಾರೋ ಒಂದು ಕೊಲೆ ಆಗುತ್ತೆ, ಅವನಿಗೆ ವಿಧಾನಸೌಧ ತೋರ್ಸಕ್ಕಾಗತ್ತಾ? ಕೋರ್ಟ್ ತೋರ್ಸಕ್ಕಾಗತ್ತಾ? ಯಾಕೆ ತೋರಿಸ್ಬೇಕು ಸರ್? ಅಲ್ಲ, ಏನಕ್ಕೆ ತೋರ್ಸಕ್ಕಾಗಲ್ಲ ಅಂತ ನನಗೆ ಹೇಳಿ. ಏನಕ್ಕೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ಪೊಲಿಟಿಷಿಯನ್ ಕೊಲೆ ಮಾಡಿರ್ಬೋದು, ಅವ್ರಿಗೂ ವಿಧಾನಸೌಧಕ್ಕೆ ಲಿಂಕ್ ಇರ್ಬೋದು, ಪಾರ್ಲಿಮೆಂಟ್ ಲಿಂಕ್ ಇರ್ಬೋದು. ಸರ್, ಎಲ್ಲದಕ್ಕೂ ನಾವು ವಿಧಾನಸೌಧ ತೋರಿಸಿದ ತಕ್ಷಣ ಅಥವಾ ಪಾರ್ಲಿಮೆಂಟ್ ತೋರಿಸಿದ ತಕ್ಷಣ ನೀವು ಡೈರೆಕ್ಟ್ ಆಗಿ ಯಾವ್ದಕ್ಕೋ ಎಣೆ ಹಾಕೊಂಡು ಎಣೆ ಅಲ್ಲ ಸರ್. ಈಗ ಈ ಸೀನ್ ಮುಖಾಂತರ ನೀವು ದರ್ಶನ್ ಅವ್ರು ಮತ್ತೆ ಪಾಲಿಟಿಕ್ಸ್ ಬರ್ತಾರೆ ಅಂತ ಹೇಳಕೊಟ್ಟಿದ್ದೀರಾ? ಅದು ಹೆಂಗ್ ಸರ್ ನಾವ್ ಹೇಳಕ್ಕಾಗುತ್ತೆ? ಮತ್ತೆ ನಾನು ಕ್ಲಿಯರ್ ಆಗಿ ಹೇಳಿ ಸರ್, ನೀವು ಈ ಕತೆ ದರ್ಶನ್ ಅವರಿಗೆ ರೇಣುಕಾಸ್ವಾಮಿ ಕೊಲೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳಿ. ಅಲ್ಲ, ಹೌದು ಅಂತ ಹೇಳಿ ಸರ್. ನಾವು ಹೌದು ಅಂತಾನೂ ಹೇಳಲ್ಲ, ಅಲ್ಲ ಅಂತಾನೂ ಹೇಳಲ್ಲ ಸರ್. ನಿಮ್ದು ಸಿನಿಮಾ ಕತೆ ಹೇಳ್ಬೇಡಿ ನಮ್ಗೆ ಸರ್. ನಿಮ್ ಸಿನಿಮಾ ಕತೆ ನಮ್ಗೆ ಹೇಳ್ಬೇಡಿ, ಇದು ಅವ್ರಿಗೆ ಸಂಬಂಧಪಟ್ಟಿದ್ದ ಇಲ್ವಾ ಅಂತ ಹೇಳಿ. ಅಲ್ಲ, ಸಿನಿಮಾ ನೋಡಿ ಸರ್. ಸರ್ ಆಯ್ತು, ರೇಣುಕಾಸ್ವಾಮಿ ಯಾರು ಸರ್? ಹಾಗಾದ್ರೆ ಆ ಪಾತ್ರದ ರೇಣುಕಾಸ್ವಾಮಿ ಯಾರು? ಅಲ್ಲ, ಹೆಸರು ಪಾತ್ರನೇ ಇಲ್ಲ, ರೇಣುಕಾಸ್ವಾಮಿನೇ ಇಲ್ಲ ಅಂದ್ಮೇಲೆ ಸರ್, ಅಲ್ಲಿ ನನ್ನ ತಂದೆ ತಾಯಿ ವಯಸ್ಸಾಗಿದೆ, ಪ್ರೆಗ್ನೆಂಟ್, ಮತ್ತೆ ಯಾರು ಸರ್ ಅವರು? ಒಬ್ಬ ಸಾಯ್ಬೇಕಾದ್ರೆ ಒಬ್ಬನ್ನ ಮರ್ಡರ್ ಮಾಡ್ಬೇಕಾದ್ರೆ ಅವನೇನ್ ಹೇಳ್ತಾನೆ? ನನ್ಗೆ ಅಕ್ಕ ಇದ್ದಾರೆ, ತಂಗಿ ಇದ್ದಾರೆ, ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ಏನೋ ಒಂದು ಹೇಳ್ತಾರೆ. ಸರ್, ಪವಿತ್ರ ಗೌಡ ಹೆಸರನ್ನ ಚೇಂಜ್ ಮಾಡಿ ಶೀಲಾ ಗೌಡ ಅಂತ ಮಾಡಿದೀರಾ. ಲಕ್ಷ್ಮಿ ಹೆಸರನ್ನ ಇಟ್ಬಿಟ್ಟು ಮತ್ತೊಂದು ಹೆಸರು ಕ್ರಿಯೇಟ್ ಮಾಡಿದೀರಾ. ಸರ್, ನನ್ಗೆ ಇನ್ನೊಂದು ಕುತೂಹಲ, ಚಂದನ್ ಕುಮಾರ್ ACP, ಆಮೇಲೆ DCP ಗಿರೀಶ್ ಅವ್ರ ಪಾತ್ರ ಯಾರು ಮಾಡಿದ್ದಾರೆ ಅಂತ ಹೇಳಿ. ಅಲ್ಲ, ಅವ್ರ ಪಾತ್ರ ಅಂತಲ್ಲ ಸರ್, ಅವ್ರ ಪಾತ್ರ ಅಂತ ನೀವ್ ಏನಕ್ಕೆ ಸರ್ ಕಂಪೇರ್ ಮಾಡ್ಕೋತೀರಾ ಡೈರೆಕ್ಟ್ ಆಗಿ? ಇಂಡೈರೆಕ್ಟ್ ಆಗಿ ಏನಂತ ಕೇಳ್ತಾ ಇದ್ದಾರೆ ಗೊತ್ತಾ ಸರ್? ಈ ಸಿನಿಮಾ ಮಾಡಿದಾರೆ ನೀವು, ಅವ್ರ ಕ್ಯಾರೆಕ್ಟರ್ ಯಾರು ಮಾಡಿದ್ದಾರೆ, ಇವ್ರ ಕ್ಯಾರೆಕ್ಟರ್ ಯಾರು ಮಾಡಿದ್ದಾರೆ ಅಂತ ಇಂಡೈರೆಕ್ಟ್. ಸರ್, ನೀವು ಸಿನಿಮಾ ಅಲ್ಲ ಅಂತ ಒಪ್ಕೊಳ್ಳೋದೇ ಇದ್ರೆ ನಮ್ಮ ಕ್ವಶನ್ ಹಂಗೆ ಬರುತ್ತೆ ಸರ್. ಅಲ್ಲ, ಸಿನಿಮಾ ಅಲ್ಲ ಅಂತ ಹೇಳಿ ಇಂಡೈರೆಕ್ಟ್ಲಿ ನಮಗೆ ಒಪ್ಪಿಸ್ತಾ ಇದೀರಾ ಅಷ್ಟೇ. ಅಲ್ಲ, ಒಪ್ಪಿಸ್ತಿಲ್ಲ ಸರ್. ನೀವು ಕತೆ ಸಿನಿಮಾ ನಮ್ದು ಅಲ್ಲ ಅಂತ ಹೇಳಿ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನೀವು ಎರಡೂ ಒಪ್ಪಕ್ಕೆ ರೆಡಿ ಇಲ್ಲ, ಹೌದು ಅಂತಾನೂ ಹೇಳ್ತಿಲ್ಲ, ಇಲ್ಲ ಅಂತಾನೂ ಹೇಳ್ತಿಲ್ಲ. ಮತ್ತೆ ನಮ್ಮ ಕ್ವಶನ್ ಏನ್ ಹಾಕ್ಬೇಕು ನಿಮ್ಗೆ? ಯಾವ ತರ ಕೇಳಬೇಕು ನಿಮ್ಗೆ? ಅಲ್ಲ, ನೀವು ಒಪ್ಪಿಸ್ತಾ ಇದೀರಾ ಅಷ್ಟೇ. ನಮಗೆ ಒಪ್ಕೊಬೇಡಿ, ಹೇಳ್ತಾ ಇದ್ದೀರಾ, ಇಲ್ಲ ಒಪ್ಕೊಂಬೇಡಿ ಅಂತ ಹೇಳ್ತಾ ಇದ್ದೀರಾ ಸರ್. ಈಗ ಸಿನಿಮಾದಲ್ಲಿ ಒಬ್ಬ ಹೋಟೆಲ್ ಓನರ್ ಇದೆ ಅಂತಾನೆ, ಒಬ್ಬ ಹೋಟೆಲ್ ಮಾಲೀಕ ಇದೆ ಅಂತಾನೆ ಪ್ರೆಸ್ ಮೀಟ್ ಅಲ್ಲಿ. ಅದ್ಯಾರು ಸರ್? ಯಾಕೆ ಬಂದ್ರು ಸರ್ ಅಲ್ಲಿ? ಎಷ್ಟು ಬೇಕು ಸರ್ ನಿಮಗೆ ಸಿನಿಮಾ ಕಂಟೆಂಟ್? ದರ್ಶನ್ ಅವರು ಮತ್ತೆ ರೇಣುಕಾಸ್ವಾಮಿ ಕೊಲೆ ಸಂಬಂಧಪಟ್ಟ ಸುತ್ತೋದಕ್ಕೆ ಎಷ್ಟು ಪಾತ್ರಗಳು ಬೇಕು? ನಾನೇ ಹೇಳ ನಿಮಗೆ, ಡೈರೆಕ್ಟರ್ ಹೇಳ, ನಾನೇ ಹೇಳ ಸರ್ ನಿಮ್ಗೆ ಎಷ್ಟು ಪಾತ್ರ ಕ್ರಿಯೇಟ್ ಮಾಡಿದ್ರೆ. ಒಳ್ಳೆ ಫಿಲಂ ಚಿಪ್ ಬ್ಯೂರೋ, ನೀವು ಒಳ್ಳೆ
ಸ್ಕ್ರೀನ್ ಪ್ಲೇನು ಮಾಡ್ತೀರಾ, ಅಲ್ಲ, ಅದೇ ನಾನು ಹೇಳ ಸರ್ ನಿಮ್ಗೆ ಇವಾಗ ದಿನ ನೀವು 110 ಹ್ಞೂ ಸರ್, ಮತ್ತೆ ನೀವು ಅಲ್ಲ ಅಂತ ಹೆಂಗ್ ವಾದ ಮಾಡ್ತೀರಾ? ಲವ ಸರ್ ಸರ್, ಅಲ್ಲ please, sir. ಅಲ್ಲ